ಹಲೋ ಫ್ರೆಂಡ್ಸ್, ಇವತ್ತು ನಾನು ಆಲೂಗಡ್ಡೆ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಆಲೂಗಡ್ಡೆ ಈ ಥರ ಪೀಸಸ್ ಚಿಕ್ಕ ಚಿಕ್ಕ ಸ್ಕ್ವೇರ್ ಪೀಸಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಆಯಿಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದು ಎಷ್ಟು ಬೇಕೋ ಫ್ರೈಗೆ ಅಷ್ಟು ಹಾಕ್ಕೋಬೇಕು. ಆಮೇಲೆ ಬೇಕಾದರೆ ಮೇಲಿಂದ ಹಾಕ್ಕೋಬೇಕು. ಇಷ್ಟು ಸಾಕು ಇಷ್ಟು ಹಾಕಿದ್ದೀನಿ. ಆಮೇಲೆ ಇದು ಸ್ವಲ್ಪ ಹೀಟ್ ಆಗಿದ್ಮೇಲೆ ಆಯಿಲ್ ಹೀಟ್ ಆಯಿತು. ಇವಾಗ ಇದು ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಈ ಥರ ಚಿಕ್ಕ ಪೀಸಸ್ ತುಂಬ ಚೆನ್ನಾಗಿರುತ್ತೆ ಫ್ರೈ. ಈ ಥರ ಕ್ರಿಸ್ಪಿ ಫ್ರೈ ಬರುತ್ತೆ. ಇವಾಗ ಈ ಥರ ಹಾಕಿದ್ದೀನಿ. ಹಾಕಿದ್ದೀನಿ ಇವಾಗ ಫುಲ್. ಆಮೇಲೆ ಇದು ಫ್ರೈ ಮಾಡ್ತೀನಿ. ಇದು ಈ ಕಡೆ ಗೋಲ್ಡನ್ ಕಲರ್ ಫ್ರೈ ಹಾಕಬೇಕು. ಆಮೇಲೆ ಇದಕ್ಕೆ ಏನಿಲ್ಲ, ಉಪ್ಪು, ಖಾರ, ಧನಿಯಾ ಪೌಡರ್ ಹಾಕಿದರೆ, ಸ್ವಲ್ಪ ಅರಿಶಿನ ಪೌಡಿ ಹಾಕಿದರೆ ಸಾಕಷ್ಟೇ. ಇವಾಗ ಸ್ವಲ್ಪ ಫ್ರೈ ಹಾಕಬೇಕು, ಆಮೇಲೆ ಹಾಕಬೇಕು. ಫ್ರೈ ಆಗಿದ ಉಪ್ಪು ಖಾರ ಹಾಕಿ ತೋರಿಸ್ತೀನಿ. ಚರಂಡಿ ಫ್ರೈ ನೋಡಿ, ಇದು ಫ್ರೈ ಆಗೋಗಿದೆ. ಆಲೂಗಡ್ಡೆ ಫುಲ್ಲು ರೆಡ್ ಕಲರ್ ಬಂದುಬಿಟ್ಟಿದೆ. ಇವಾಗ ಹಾಕಬೇಕು. ಫಸ್ಟೇ ಹಾಕಿಬಿಟ್ಟಿದ್ರೆ ಸೀದೋಗುತ್ತೆ, ಅದು ಖಾರ ಪುಡಿ ಸ್ವಲ್ಪ ಕಪ್ಪಗಾಗುತ್ತೆ. ಅದಕ್ಕೋಸ್ಕರ ಹಾಕಲಿಲ್ಲ. ಇವಾಗ ಲಾಸ್ಟ್ನಲ್ಲಿ ಹಾಕಬೇಕು. ಅರಿಶಿನ ಹಾಕ್ತಾಯಿದ್ದೀನಿ. ಇಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಆಮೇಲೆ ಇದು ಸಾಲ್ಟ್ ಕಾಲ್ಗಿಂತ ಸ್ವಲ್ಪ ಕಮ್ಮಿ ಹಾಕಬೇಕು. ನೋಡಿ, ಇಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಬೇಕಾದರೆ ಆಮೇಲೆ ಹಾಕ್ಕೋಬೋದು. ಆಮೇಲೆ ಧನಿಯಾ ಪೌಡರು ಒಂದು ಕಾಲು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ. ಒಂದು 3/4 ಸ್ಪೂನು ಇದು ಚಿಲ್ಲಿ ಪೌಡರ್. ಇಷ್ಟು ಹಾಕಿ ಇದು ಮಿಕ್ಸ್ ಮಾಡಿ. ಇನ್ನೇನು ಹಾಕಬಾರ್ದು, ಇಷ್ಟೇ. ಅರಿಶಿನ ಪುಡಿ, ಖಾರ, ಉಪ್ಪು, ಧನಿಯಾ ಪೌಡರ್ ಹಾಕಿದ್ದೀನಿ. ಇಷ್ಟು ಸ್ವಲ್ಪ ಒಂದು 2 ಮಿನಿಟ್ಸ್ ಅಷ್ಟೇ, ಇಲ್ಲಾಂದರೆ ಕಪ್ಪಗಾಗೋಗುತ್ತೆ ಖಾರ ಪುಡಿ. ಇಷ್ಟೇ. ಇನ್ನು ಇದು ತೆಗೆದುಬಿಟ್ಟು ಇವಾಗ ದೋಸೆ ಮಾಡಿ ತೋರಿಸ್ತೀನಿ. ನಾನು ದೋಸೆ ಮಾಡ್ತಾಯಿದ್ದೀನಿ. ನೋಡಿ, ತವೆ ಇಟ್ಕೊಂಡಿದ್ದೀನಿ. ದೋಸೆ ಮಾಡ್ತೀನಿ. ಸ್ವಲ್ಪ ಬಿಸಿ ಆಗಿದ್ಮೇಲೆ ದೋಸೆ ಇಟ್ಟು ಕಲಸಿ ಇಟ್ಕೊಂಡಿದ್ದೀನಿ ನಾನು. ಇದು ಉದ್ದಿನಬೇಳೆ ಸ್ವಲ್ಪ ಪೌಡರ್ ಮಾಡಿ ಇಟ್ಕೋಬೇಕು ಹಾಗೆ. ಆಮೇಲೆ ಉದ್ದಿನ ಪೌಡರು, ಆಮೇಲೆ ಇದು ಅಕ್ಕಿ ಪೌಡರ್ ಎರಡೂ ಮಿಕ್ಸ್ ಮಾಡಿದ್ನಿ. ಫಸ್ಟೇ ಪೌಡರ್ ಮಾಡಿ ಇಟ್ಕೊಂಡಿದ್ನಿ ಉದ್ದಿನಬೇಳೆ, ಅಷ್ಟೇ. ಇವಾಗ ಇದು ಮಾಡ್ತೀನಿ. ಈರುಳ್ಳಿನಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಈ ಥರ ಮಾಡಿಬಿಟ್ರೆ ದೋಸೆ ಕ್ಲೀನಾಗಿ ಬರುತ್ತೆ ಅನ್మాట, ಚೆನ್ನಾಗಿ ಬರುತ್ತೆ. ಅದಕ್ಕೆ ಉಪ್ಪು ಮಾತ್ರ ಹಾಕ್ಕೊಂಡಿದ್ನಿ. ಇದು ಈ ಕನ್ಸಿಸ್ಟೆನ್ಸಿ ಕಟ್ಸ್ಕೊಂಡಿದ್ನಿ. ನೋಡಿ, ಈ ಥರ ಈ ಕನ್ಸಿಸ್ಟೆನ್ಸಿ. ಇವಾಗ ಹಾಕ್ತೀನಿ. ಸ್ವಲ್ಪ ಈಸಿ ಆಗುತ್ತೆ. ಯಾವಾಗನ್ನ ರೆಡಿ ಮಾಡಿ ಇಟ್ಕೊಳ್ಳಿಲ್ಲ ಅಂದರೆ ನಮಗೂ ಸ್ವಲ್ಪ ಈಸಿ ಮಾಡೋಕ್ಕೆ ಅಂತ ಈ ಥರ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಗ ಮಾಡೋಕ್ಕೆ ಮರ್ತೋಗ್ತೀವಿ ಒಂದೊಂದು ಸತಿ ನೆಂದು ಹಾಕೋದು. ಯಾವಾಗಲೂ ರೆಡಿ ಮಾಡಿ ಇಟ್ಕೊತೀನಿ. ನಾನು ಸ್ವಲ್ಪ ಇಟ್ಕೊತೀನಿ ಅಷ್ಟೇ. ಎಣ್ಣೆ ಹಾಕ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಇದು ಕ್ರಿಸ್ಪಿಯಾಗಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈ ದೋಸೆ. ಆಗಿದ್ಮೇಲೆ ತಿರ್ಗಿಸಿ ಆಮೇಲೆ ನಿಮಗೂ ತೋರಿಸ್ತೀನಿ. ನೋಡಿ, ಇವಾಗ ದೋಸೆ ಹಾಕಿ ಇಟ್ಟಿದ್ನಿ. ಇದು ಕಲಿಸ್ಕೊಂಡು ಇಟ್ಟಿದ್ನಲ್ಲ, ಉದ್ದಿನಬೇಳೆ ಪೌಡರ್ ಮಾಡಿ ಇಟ್ಕೊಂಡಿದ್ನಿ. ಆಮೇಲೆ ಅಕ್ಕಿ ಎರಡು ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕಿ ನೆನೆಸ್ಕೊಂಡು, ಸ್ವಲ್ಪ ಮೊಸರು ಹಾಕಿ ನೆನೆಸ್ಕೊಂಡು ಇಟ್ಟಿದ್ನಿ. ಒಂದು ಅರ್ಧ ಗಂಟೆ ಆಯಿತು. ನೋಡಿ, ಈ ಥರ ನೆನೆಸ್ಕೊಂಡು ಇಟ್ಟಿದ್ನಿ. ಆಮೇಲೆ ಇವಾಗ ದೋಸೆ ಹಾಕಿದ್ನಿ. ಇವಾಗ ಕ್ರಿಸ್ಪಿಯಾಗಿ ಬಂದಿದೆ ದೋಸೆ.
ಇವಾಗ ಟರ್ನ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಆಮೇಲೆ ಯಾವಾಗನ್ನ ಅರ್ಜೆಂಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದು ದೋಸೆ. ಯಾವಾಗನ್ನ ಅರ್ಜೆಂಟ್ ಬೇಕಾದರೆ ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ನಮಗೆ. ಒಂದೊಂದು ಸತಿ ಮರ್ತೋಗ್ತೀವಿ ನೆನೆಸೋಕ್ಕೆ. ಹಾಕಿ ಈ ಥರ ಮಾಡಿಬಿಟ್ರೆ ಬೆಸ್ಟ್. ನೋಡಿ ಆಗೋಗಿದೆ ದೋಸೆ. ಸ್ವಲ್ಪ ಈ ಕಡೆ ಉಲ್ಟಾತೀವಿ, ಇದನ್ನು ಸ್ವಲ್ಪ ಹಾಕಬೇಕು. ಆಮೇಲೆ ಇವಾಗ ನಿಮ್ಗೆ ತೋರಿಸ್ತೀನಿ. ಇವಾಗ ದೋಸೆ ರೆಡಿ ಆಗೋಗಿದೆ. ಕ್ರಿಸ್ಪಿ ರೆಡ್ ಕಲರ್ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಆಮೇಲೆ ಅದಕ್ಕೆ ಕಾಂಬಿನೇಷನ್ ಪಪ್ಪು, ಟೊಮೆಟೊ ಪಪ್ಪು ಮಾಡಿದ್ನಿ. ಆಮೇಲೆ ಇದು ಕ್ರಿಸ್ಪಿ ಆಲೂಗಡ್ಡೆ ಚಿಪ್ಸ್ ಥರ. ಆಮೇಲೆ ಇದು ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ನಿ. ನೋಡಿ ಇವತ್ತು ಲಂಚ್ಗೆ ರೈಸ್ ಮಾಡಿಟ್ಟಿದ್ನಿ. ಆಮೇಲೆ ಇದು ಪಪ್ಪು, ಟೊಮೆಟೊ ಪಪ್ಪು. ಇದಕ್ಕೆ ಟೊಮೆಟೊ ಹಾಕಿದ್ನಿ, ಹುಣಸೆ ಹಣ್ಣು, ಆಮೇಲೆ ಮಾಮಿಡಿಕಾಯಿ ಸ್ವಲ್ಪ ಹಣ್ಣಾಗಿರೋ ಸ್ವೀಟ್ ಇರೋವಾಗ ತಗೊಂಡಿದ್ನಿ ಮಾಮಿಡಿಕಾಯಿ. ಅದು ಹಾಕಿದ್ನಿ. ಮಾವಿನಕಾಯಿ ಪಪ್ಪು ಮಾಡಿದ್ನಿ. ಫಸ್ಟ್ ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡು ಆಮೇಲೆ ಟೊಮೆಟೊ, ಮಾವಿನಕಾಯಿ, ಹುಣಸೆ ಹಣ್ಣು ಹಾಕಿ ಅದು ಬಾಯ್ಲ್ ಮಾಡಿ ಅದಕ್ಕೆ ಸಾಸಿವೆ ಹಾಕಿ ಇಟ್ಟಿದ್ದು. ತುಂಬ ಚೆನ್ನಾಗಿರುತ್ತೆ ಪಪ್ಪು, ಟೊಮೆಟೊ ಪಪ್ಪು. ಅದು ಮಾವಿನಕಾಯಿ ಅಂತೂ ಹಣ್ಣು ಥರ ಇದೆಯಲ್ಲ, ಒಂಥರ ಸ್ವೀಟು, ತುಂಬ ಚೆನ್ನಾಗಿದೆ. ಕಾಯೇ ಹಾಕಿದ್ನಿ ಮಾವಿನಕಾಯಿ. ಇದು ಚಿಪ್ಸ್ ಥರ ಮಾಡಿದ್ನಲ್ಲ ಆಲೂಗಡ್ಡೆ ಸ್ಕ್ವೇರ್ ಪೀಸಸ್. ತುಂಬ ಈಸಿ ಆಲೂಗಡ್ಡೆ ಮಾಡೋದು, ಆದರೆ ಕಟ್ ಮಾಡೋದ್ನಲ್ಲೇ ಮಾತ್ರ ಇದೆ, ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ. ಇದು ಇವತ್ತು ನಮ್ಮದು ಲಂಚ್ ಬ್ರೇಕ್ಫಾಸ್ಟ್ ಅಷ್ಟೆ.